Hello, future engineers. Welcome to Elegant Electronics. ನಿಮ್ಮ KCT ರ್ಯಾಂಕ್ ಅನ್ಫಾರ್ಚುನೇಟ್ಲಿ ಮೋರ್ ದ್ಯಾನ್ 1 lakh ಬಂದ್ಬಿಟ್ಟಿದೆ. 1 ಲಕ್ಷ, 1 ಕಾಲು, 1.5, 1.25 ಲಕ್ಷ, 2 ಲಕ್ಷ, 2.25 ಲಕ್ಷ, 2.5 ಲಕ್ಷ, 2.25 ಲಕ್ಷ ರ್ಯಾಂಕ್ ಬಂದ್ಬಿಟ್ಟಿದೆ. ಬಟ್ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗೇ ಮಾಡಬೇಕು ಅಂತ ಆಸೆ ಇದೆ. ಬೇರೆ ಯಾವ ಬ್ರ್ಯಾಂಚು ಬೇಡ, ನಿಮಗೆ ಕಂಪ್ಯೂಟರ್ ಸೈನ್ಸೇ ಬೇಕು. ನಿಮ್ಮ ಪೇರೆಂಟ್ಸು ಅಷ್ಟೇ ಹೇಳ್ತಿರ್ತಾರೆ, ನಮ್ಮ ಮಗನಿಗೆ ಮಗಳಿಗೆ ಕಂಪ್ಯೂಟರ್ ಸೈನ್ಸೇ ಇಂಟ್ರೆಸ್ಟ್ ಇರೋದು, ಬೇರೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇಂಟ್ರೆಸ್ಟ್ ಬಂತು ಅಂತ ಗೊತ್ತಿಲ್ಲ, ಬಟ್ ಕಂಪ್ಯೂಟರ್ ಸೈನ್ಸೇ ಮಾಡಬೇಕು, ಯಾಕೆಂದರೆ ಎಲ್ಲರೂ ಮಾಡ್ತಿದ್ದಾರೆ. ಬಟ್ ರ್ಯಾಂಕು 1 ಲಕ್ಷಕ್ಕಿಂತ ಜಾಸ್ತಿ ಬಂದಿದೆ. ಸೊ ಈಗ ಡೌಟ್ ಇರೋದು, ನಮಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು, ಇಲ್ಲ 1 lakh ಜಾಸ್ತಿ ರ್ಯಾಂಕ್ ಬಂದಾಗ ಎಷ್ಟು ಕಾಲೇಜುಗಳು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಸಿಗುತ್ತೆ ಅನ್ನೋದು. ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ನಿಮ್ಮ ರ್ಯಾಂಕು 1 ಲಕ್ಷಕ್ಕಿಂತ ಜಾಸ್ತಿ ಎಷ್ಟೇ ಇರಲಿ, ಖಂಡಿತ KE ಅವರು ನಿಮಗೆ ಸೀಟ್ ಅಲಾಟ್ ಮಾಡೇ ಮಾಡ್ತಾರೆ, ಇಫ್ ಯುವರ್ ಆಪ್ಷನ್ ಎಂಟ್ರಿ ಇಸ್ ಕರೆಕ್ಟ್. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇರೋದು ಕಟ್ ಆಫ್ ರ್ಯಾಂಕ್ಸ್ ಎಲ್ಲ ಜನರಲ್ ಮೆರಿಟ್ ಕ್ಯಾಟಗರಿಗೆ. ನಿಮ್ದು ಯಾವುದೇ ಬೇರೆ ಕ್ಯಾಟಗರಿ ಆಗಿದ್ದರೆ ಖಂಡಿತ ಇದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ರೂ ಸಹ ನಿಮಗೆ ಖಂಡಿತ ಸೀಟು ಸಿಕ್ಕೇ ಸಿಗುತ್ತೆ. ನೋಡ್ತಾ ಹೋಗೋಣ ಯಾವ ಕಾಲೇಜ್ ಇದೆ 1 ಲಕ್ಷ ದಾಟದ ಮೇಲೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ. ಫಸ್ಟ್ ಪ್ಲೇಸಲ್ಲಿ ಕಾಣಿಸ್ತಿರೋದು SKIT, ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರು. ಲಾಸ್ಟ್ ಇಯರು ಲಾಸ್ಟ್ ರೌಂಡ್ ಅಂದರೆ ರೌಂಡ್ 3 2025 1,05,699 ಬಂದಿರೋರಿಗೆ ಸೀಟು ಸಿಕ್ಕಿತ್ತು. ಈ ವರ್ಷ ಇದೇ ರ್ಯಾಂಕಿಗೆ ಸಿಗ್ಬೋದು, ಇಲ್ಲ ಕಟ್ ಆಫ್ ಡ್ರಾಪ್ ಆಗ್ಬೋದು, ಇಲ್ಲ ಕಟ್ ಆಫ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಏನೇ ಆದರೂ ಪ್ಲಸ್ ಆರ್ ಮೈನಸ್ ಒಂದು 5 to 10% ಮಾತ್ರ ಚೇಂಜ್ ಆಗುತ್ತೆ, ತುಂಬ ಜಾಸ್ತಿ ವೇರಿಯೇಷನ್ಸ್ ಏನೂ ಆಗೋದಿಲ್ಲ. ಸೆಕೆಂಡ್ ಪ್ಲೇಸಲ್ಲಿ ಕಾಣಿಸ್ಕೋತಾ ಇರೋದು ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರು, 1,06,000. ಥರ್ಡ್ ಪ್ಲೇಸಲ್ಲಿ ಕಾಣಿಸ್ಕೋತಾ ಇರೋದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆ, 1,12,000 ಬಂದಿದ್ರು, ಕಂಪ್ಯೂಟರ್ ಸೈನ್ಸ್ ಸಿಕ್ಕಿತ್ತು. ನಾಲ್ಕನೇ ಪ್ಲೇಸಲ್ಲಿ ಪ್ರೌಢದೇವರಾಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹೊಸಪೇಟೆ, 1,12,000. ಐದನೇ ಪೊಸಿಷನ್ ಕಾಣಿಸ್ತಾ ಇರೋದು CCAB ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಬಿಜಾಪುರ, 1,15,000. ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾವುದೋ ಕಾಲೇಜಸ್ಸು 1 lakh ಮೇಲೆ ಇರೋರಿಗೆ ಈ ಕಾಲೇಜಸ್ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತಲ್ಲ. ಹಾನೆಸ್ಟ್ಲಿ ಸ್ಪೀಕಿಂಗ್, ಐ ಡೋಂಟ್ ರೆಕಮೆಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫಾರ್ ದ KCT ರ್ಯಾಂಕ್ 1 lakh ಅಂಡ್ ಎಬೋವ್. ಮತ್ತು 1 lakh ಜಾಸ್ತಿ ಬಂದಿದ್ರೆ ಯಾವ ಬ್ರಾಂಚಸ್ ತಗೋಬೇಕು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಐ ರೆಕಮೆಂಡ್ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಈವನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ನಾನು ರೆಕಮೆಂಡ್ ಮಾಡೋದಿಲ್ಲ, ಯಾಕೆಂದರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋದಿಲ್ಲ 1 ಲಕ್ಷಕ್ಕಿಂತ ಜಾಸ್ತಿ ರ್ಯಾಂಕ್ ಬಂದರೆ. ಸೊ 1 ಲಕ್ಷಕ್ಕಿಂತ ಜಾಸ್ತಿ ಬಂದಿದೆ, ಯಾವ್ದು ಮಾಡಬೇಕು ಅಂದರೆ ಐ ರೆಕಮೆಂಡ್ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್. ಇಲ್ಲ ನೀವು ಇದೇ ಮಾಡಬೇಕು ಕಂಪ್ಯೂಟರ್ ಸೈನ್ಸು, ಇಲ್ಲ ಅಲೈಡ್ ಕೋರ್ಸಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಈಗ ನಾನು ತೋರಿಸ್ತಾ ಇರೋ ಕಾಲೇಜಸಲ್ಲಿ ನಿಮಗೆ ಸೀಟ್ ಸಿಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 6ನೇ ಪೊಸಿಷನಲ್ಲಿ ಕಾಣ್ತಾ ಇರೋದು AGM ರೂರಲ್ ಇಂಜಿನಿಯರಿಂಗ್ ಕಾಲೇಜು, ಧಾರವಾಡ, 1,17,000. ಕುಂಬಳಗೋಡಲ್ಲಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಇದು 7ನೇ ಪ್ಲೇಸಲ್ಲಿ ಕಾಣಿಸ್ಕೋತಾ ಇದೆ, 1,22,000 ಬಂದಿದ್ರು. ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಲಾಸ್ಟ್ ಇಯರು ಲಾಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಚೋಳನಗರ ಅಂತಿದೆ, ಅಲ್ಲಿ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ. ಇಲ್ಲಿ ಲಾಸ್ಟ್ ಇಯರು 1,27,355 ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. 9ನೇ ಪೊಸಿಷನಲ್ಲಿ STJIT, 1,27,000. 10ನೇ ಪೊಸಿಷನಲ್ಲಿ KBN ಗುಲ್ಬರ್ಗ, 1,33,000. ಸೊ KBN ಆದಮೇಲೆ 11ನೇ ಪೊಸಿಷನಲ್ಲಿ ಕಾಣಿಸ್ಕೋತಾ ಇರೋದು VSM ಸೋಮಶೇಖರ್ ಆರ್ ಕೋತಿವಾಲೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಿಪ್ಪಾಣಿ, ಬೆಳಗಾವಿ, 1,46,000. 12ನೇ ಕಾಲೇಜು ನಿಮ್ಗೆ ಆಪ್ಷನ್ ಇರೋದು ಬೆಂಗಳೂರಿನ ಕನಕಪುರ ರೋಡಲ್ಲಿರೋ ದೊಡ್ಡ ಕಲ್ಸಂದ್ರದಲ್ಲಿರೋ ಸಿಟಿ ಇಂಜಿನಿಯರಿಂಗ್ ಕಾಲೇಜ್. ದಿಸ್ ಇಸ್ ದ ಸಿಸ್ಟರ್ ಕನ್ಸರ್ನ್ ಆಫ್ AMC ಕಾಲೇಜ್ ಆಫ್ ಇಂಜಿನಿಯರಿಂಗ್. 1,62,000 ಬಂದಿರೋರ್ಗೂ ಕಂಪ್ಯೂಟರ್ ಸೈನ್ಸು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲೇ ಅಲಾಟ್ ಆಗಿತ್ತು. 13ನೇ ಪೊಸಿಷನ್ಲಿ ಕುಂದಾಪುರದಲ್ಲಿ ಮೂಡಲ್ಕಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಇಲ್ಲಿ 1,63,000 ಬಂದಿರೋರಿಗೆ ಸೀಟ್ ಸಿಕ್ಕಿತ್ತು. ಬೆಳಗಾವಿಯಲ್ಲಿರೋ ಭರತೇಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 14ನೇ ಪೊಸಿಷನ್ಲಿದೆ, 1,65,000 ಬಂದಿರೋರು ಸಿಕ್ಕಿತ್ತು. 15ನೇ ಪೊಸಿಷನಲ್ಲಿ KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರು, 1,67,000 ಬಂದಿರೋರಿಗೆ ಸಿಕ್ಕಿತ್ತು. 16ನೇ ಪೊಸಿಷನಲ್ಲಿ ವಿಜಯಪುರದಲ್ಲಿರುವ ಬಸವ ಇಂಜಿನಿಯರಿಂಗ್ ಸ್ಕೂಲ್ ಆಫ್ ಟೆಕ್ನಾಲಜಿ, 1,74,000 ಬಂದಿರೋರು ಸಿಕ್ಕಿತ್ತು. KR ಪುರಮಲ್ಲಿ C ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತಿದೆ, ಇಲ್ಲಿ 1.25 ಲಕ್ಷ ಬಂದಿರೋರಿಗೆ ಲಾಸ್ಟ್ ಟೈಮು ಸೀಟ್ ಸಿಕ್ಕಿತ್ತು. 18ನೇ ಪೊಸಿಷನ್ಲಿ ಶ್ರೀ ರೇವಣ್ಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 2,17,000. ಪೊನ್ನಂಪೇಟೆಯಲ್ಲಿರೋ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 2,22,000 ಬಂದಿರೋರು ಸಿಕ್ಕಿತ್ತು. 2,24,000 ಬಂದಿರೋರಿಗೆ ಮರಾಠ ಮಂಡಲ್ ಬೆಳಗಾವಿಯಲ್ಲಿ ಸಿಕ್ಕಿತ್ತು, 20ನೇ ಪೊಸಿಷನ್.
ಆಲ್ರೆಡಿ 20 ಕಾಲೇಜ್ ಆಯಿತು. 1,00,000ಕ್ಕಿಂತ ಜಾಸ್ತಿ ಬಂದಿರೋರಿಗೆ ಇನ್ನೂ ತುಂಬ ಕಾಲೇಜಸ್ ಇದೆ. ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಕಂಪ್ಯೂಟರ್ ಸೈನ್ಸೇ ಬೇಕು ಅಂದರೆ ಕಾಲೇಜಸ್ಸು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. 21ನೇ ಪೊಸಿಷನಲ್ಲಿ ಬೆಂಗಳೂರಿನ ಬಿಡದಿ ಹತ್ರ ಇರೋ ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟಲ್ಲಿ 2,28,000 ಬಂದಿರೋ ಸಿಕ್ಕಿತ್ತು. ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,32,000. ಬಿಡದಿಯಲ್ಲೇ ಜ್ಞಾನ ವಿಕಾಸ್ ಅಂತಿದೆ 2,33,000. ಉಡುಪಿಯಲ್ಲಿ ಶ್ರೀ ಮಾಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ 2,37,000. ಭಟ್ಕಳದಲ್ಲಿ ಅಂಜುಮನ್ ಅಂತಿದೆ 2,39,000. 27ನೇ ಪೊಸಿಷನ್ನಲ್ಲಿ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿ ಕಾಲೇಜು ನೆಲಮಂಗಲದ ಹತ್ರ ಇದೆ 2,40,000 ಬಂದಿರೋ ಸಿಕ್ಕಿತ್ತು. ಲಾಸ್ಟ್ ಇಯರ್ ನೆಲಮಂಗಲದಲ್ಲೇ 2,41,000 ಬಂದಿರೋ ಸಿಕ್ಕಿದೆ. ಎಲ್ಲಿ ಅಂದರೆ ಲಾಸ್ಟ್ ಇಯರ್ ಸ್ಟಾರ್ಟ್ ಆದಂಥ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸೀಟ್ ಸಿಕ್ಕಿತ್ತು. 29ನೇ ಪೊಸಿಷನಲ್ಲಿ ಮಂಗಳೂರಿನ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,42,000. KVG ಸುಳ್ಯ 2,43,000. ಹುಲ್ಕೋಟಿಯಲ್ಲಿ RTE ಸೊಸೈಟೀಸ್ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಇದೆ 2,44,000. ಗೌಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವಿಮೆನ್ ಬೆಂಗಳೂರು 2,45,000. ಲಾಸ್ಟ್ ಇಯರ್ ಬೆಂಗಳೂರಲ್ಲಿ ಇನ್ನೊಂದು ಕಾಲೇಜ್ ಸ್ಟಾರ್ಟ್ ಆಯಿತು, ರತಿನಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ 2,46,000. ಈ ವರ್ಷನೂ ಇನ್ನೂ ಒಂದು 10 ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮದು ಯಾವುದೇ ರ್ಯಾಂಕ್ ಇದ್ರೂ, ಜನರಲ್ ಮೆರಿಟಲ್ಲಿ ಇದ್ರೂ ಕಂಪ್ಯೂಟರ್ ಸೈನ್ಸ್ ಅಂತೂ ಖಂಡಿತ ಸಿಗುತ್ತೆ. ತಲೆನೇ ಕೆಡಿಸ್ಕೋಬೇಡಿ. ಬಟ್ ನೀವು ಇಷ್ಟಪಟ್ಟಂತಹ ಕಾಲೇಜಲ್ಲೇ ಸಿಗದೇ ಇರಬಹುದು. ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಪ್ಪಲು ಗೇಟ್ 2,47,000. ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭಾರತೀನಗರ 2,47,000. ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜ್ ಬಸವ ಕಲ್ಯಾಣ 2,47,000. ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಕ್ಷ್ಮೀಪುರ 2,47,000. ನವಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,48,000. SDM ಉಜಿರೆಯಲ್ಲಿರೋದು, ಧಾರವಾಡ ಅಲ್ಲ, 2,48,000. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ 2,49,000. ಬೀಲೂರು ಗುರುಬಸವ ಮಹಾಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಧೋಳ 2.5 ಲಕ್ಷ ದಾಟಿದ್ರು ಸಿಕ್ಕಿತ್ತು. ದೊಡ್ಡಬಳ್ಳಾಪುರದಲ್ಲಿರೋ RL ಚಲಪ 2,51,000. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು 2,51,000. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,52,000. ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ 2,52,000. ಶ್ರವಣಬೆಳಗೊಳದಲ್ಲಿರೋ ಬಾಹುಬಲಿ ಇಂಜಿನಿಯರಿಂಗ್ ಕಾಲೇಜ್ 2,53,000. ವಿಜಯ ವಿಠಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 2,53,000. KCT ಇಂಜಿನಿಯರಿಂಗ್ ಕಾಲೇಜ್ ಗುಲ್ಬರ್ಗ 2,53,000. ಅಕ್ಷಯ ತುಮಕೂರು 2,53,000. ನವೋದಯ ರಾಯಚೂರು 2,54,000. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು 2,54,000. ಎನಪೋಯ ಮಂಗಳೂರು 2,54,000. ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಸರ್ಜಾಪುರ ರೋಡ್ ಬೆಂಗಳೂರು 2,55,000. ಲಾಸ್ಟ್ ಇಯರ್ ಬೆಂಗಳೂರಲ್ಲಿ ಇನ್ನೊಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಯಿತು, ಅದರ ಹೆಸರು ನ್ಯೂ ಎಬೆನೆಜರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ಲಾಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸು 2,56,000 ಬಂದಿರೋ ಸಿಕ್ಕಿತ್ತು. ಪುತ್ತೂರಲ್ಲಿರೋದು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,57,000. ಚಿಂತಾಮಣಿಯಲ್ಲಿ ಹೊಸದಾಗಿ ಸ್ಟಾರ್ಟ್ ಆಯಿತು ಕಾನ್ಸ್ಟೆಂಟ್ ಕಾಲೇಜ್ ಆಫ್ VTU 2,57,000. ಮಂಗಳೂರಲ್ಲಿರೋ AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ 2,57,000. ಮೈಸೂರಲ್ಲಿರೋ ಕಾವೇರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,57,000. MS ಇಂಜಿನಿಯರಿಂಗ್ ಕಾಲೇಜ್ ಏರ್ಪೋರ್ಟ್ ಹತ್ರನೇ ಇದೆ, ಆದರೂ ಕಟ್ ಆಫ್ ಮಾತ್ರ 2,58,000 ಇದೆ. ಹಾಸನಲ್ಲಿರೋ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,59,000. ತಿಪ್ಟೂರಲ್ಲಿ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ 2,59,000. ಚನ್ನಪಟ್ಟಣದ ಸಂಪೂರ್ಣ 2,59,000. ಯಾದಗಿರಲ್ಲಿರೋ ವೀರಪ್ಪ ನಿಷ್ಠೆ ಇಂಜಿನಿಯರಿಂಗ್ ಕಾಲೇಜ್ 2,59,000. ಕೋಲಾರಲ್ಲಿರೋ C ಬೈರೇಗೌಡ 2,59,000. ಬೀದರಲ್ಲಿರೋ ಲಿಂಗರಾಜಪ್ಪ 2,59,000. ಬಂಟ್ವಾಳದಲ್ಲಿರೋ PA ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,60,000. ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುಲ್ಬರ್ಗ 2,61,000. ಮಂಗಳೂರಲ್ಲಿ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ 2,61,000. ಬೆಂಗಳೂರಲ್ಲಿ ಯಲಹಂಕದಲ್ಲಿ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ 2,61,000. KGF ಡಾಕ್ಟರ್ T ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,61,000. ಯಾಕೆಂದರೆ ಲಾಸ್ಟ್ ಇಯರ್ ಲಾಸ್ಟ್ ರ್ಯಾಂಕ್ ಇದ್ದಿದೆ 2,61,000. ಈ ವರ್ಷ ನಿಮ್ದು ಯಾವುದೇ ರ್ಯಾಂಕ್ ಇದ್ರೂ ಇನ್ನೂ 10 ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಕಾಲೇಜಲ್ಲೂ ಕಂಪ್ಯೂಟರ್ ಸೈನ್ಸೇ ಇರುತ್ತೆ. ಸೊ ಖಂಡಿತ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಒಳ್ಳೆಯ ಕಾಲೇಜ್ ಬೇಕು ಅಂದರೆ ದಯವಿಟ್ಟು ನಿಮ್ಮ ಬ್ರ್ಯಾಂಚು, ನೀವು ಇಷ್ಟಪಟ್ಟಿರೋ ಬ್ರ್ಯಾಂಚ್ನ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಒಂದು ಡೀಸೆಂಟ್ ಆಗಿರೋ ಕಾಲೇಜಲ್ಲಿ ಸಿಗುತ್ತೆ. ಇಲ್ಲಿ ನಾನು ಮೆನ್ಷನ್ ಮಾಡಿರೋದು ಯಾವುದು ಟೈರ್ 1 ಕಾಲೇಜ್ ಅಲ್ಲ, ಟೈರ್ 2 ಕಾಲೇಜು ಅಲ್ಲ, ಯಾವ ಟೈರು ಇಲ್ಲ ಈ ಕಾಲೇಜ್ಗಳಿಗೆ. ಸೊ ರಿಸ್ಕ್ ತಗೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ ತಗೋಬೇಕಾಗತ್ತೆ. ಈ ಕಾಲೇಜುಗಳನ್ನ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಸೇರಿಸ್ಕೊಳ್ಳೋದಿದ್ದಕ್ಕೆ ಮೊದಲು ದಯವಿಟ್ಟು ಕಾಲೇಜ್ ಹೋಗಿ ಫಿಸಿಕಲಿ ನೋಡಿ, ಅಲ್ಲಿ ಸುಮ್ಮನೆ ವೆಬ್ಸೈಟಲ್ಲಿ ಮೊಬೈಲಲ್ಲಿ ನೋಡಿದೆ, ಅಲ್ಲಿ ಹೋಗಿ ನೋಡಿ ಎನ್ಕ್ವೈರಿ ಮಾಡಿ ನಿಮ್ಗೆ ಏನಾದರೂ ಸಮಾಧಾನ ಆದರೆ ಮಾತ್ರ ನಿಮ್ಮ ರಿಸ್ಕ್ ಮೇಲೆ ಸೇರ್ಕೊಳ್ಳಿ. ಈ ಕಾಲೇಜುಗಳಿಗೆ ನೀವೇ ಜವಾಬ್ದಾರರು, ಕಾಲೇಜು ಜವಾಬ್ದಾರಿ ತಗೊಳ್ಳಲ್ಲ. ಸೊ ಈ ಕಾಲೇಜಿಗೆ ತಗೊಂಡ್ಮೇಲೆ ನಿಮ್ಮ ಫ್ಯೂಚರ್ಗೆ ನೀವೇ ಜವಾಬ್ದಾರರು. ಸೊ ಯೋಚನೆ ಮಾಡಿ ಕಾಲೇಜುಗಳನ್ನ ಆಪ್ಷನ್ ಎಂಟ್ರಿ ಮಾಡಿ. ಇಲ್ಲ ಅಂದರೆ ಮೆಕ್ಯಾನಿಕಲ್ ತಗೊಳ್ಳಿ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸಿವಿಲ್ ತಗೊಳ್ಳಿ, ಒಳ್ಳೆ ಕಾಲೇಜಲ್ಲಿ ಸಿಗುತ್ತೆ. ಎಲೆಕ್ಟ್ರಿಕಲ್ ತಗೊಳ್ಳಿ, ಒಂದು ಡೀಸೆಂಟ್ ಆಗಿರೋ ಕಾಲೇಜಲ್ಲಿ ಸೀಟ್ ಸಿಗುವ ಸಾಧ್ಯತೆಗಳು ಇರುತ್ತೆ. ದಿಸ್ ಈಸ್ ಮೈ ಸಜೆಷನ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.